ಸೊ ನೀವು ನೋಡ್ತಿರ್ಬೋದು, ಇದೇ ದೇವಸ್ಥಾನ ನಾನು ಹೇಳಿದ್ದು. ಎಷ್ಟು ಪೀಸ್ ಆಗಿದೆ ಅಂದರೆ ಈ ದೇವಸ್ಥಾನ. ಸುತ್ತ ಒಂಚೂರು ಡಿಸ್ಟರ್ಬೆನ್ಸ್ ಇಲ್ಲ, ನೆಮ್ಮದಿ ಪೀಸಾಗಿ ಅರ್ಧವ್ರು 1 ಅವರ್ ಕೂತ್ಕೊಂಡು ಹೋಗ್ಬೋದು. ಆಂಜನೇಯ ದೇವಸ್ಥಾನ ಅಷ್ಟು ಪೀಸಾಗಿದೆ. ಬೆಳಿಗ್ಗೆ ಬಂದ್ರಂತೂ ನಾನು ಇಲ್ಲಿ ಬಂದು ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡೇ ಹೋಗೋದು, ಅಷ್ಟು ಪೀಸಾಗಿದೆ. ಸೊ ಹೊರಡೋಣ, ಲೇಟ್ ಆಗುತ್ತೆ. ನೋಡಿ ಹಿಂಗಿದೆ ಫಾರೆಸ್ಟ್ ಏರಿಯಾ. ಫಾರೆಸ್ಟ್ ಏರಿಯಾ ನೋಡಿ, ಫುಲ್ ಇದು ಆಫ್ ರೋಡ್ ಥರ ಇದು. ಇಲ್ಲಿವರೆಗೂ ಒಂದು ಹೆಚ್ಚು ಕಮ್ಮಿ ಒಂದು ಕಿಲೋಮೀಟ್ರ್ ಬರುತ್ತೆ ಒಳಗಡೆ. ಫುಲ್ಲು ಒಂಥರ ಆಫ್ ರೋಡ್ ಥರ, ಒಬ್ಬರು ಮನುಷ್ಯರು ಇಲ್ಲ. ಪೀಸಾಗಿ ಒಂಥರ ಮಜಾ ಇದೆ ಅಲ್ಲಿ ಹೋಗೋಕ್ಕೆ. ಬರಬೇಕಾದ್ರೆ ಆ್ಯಕ್ಚುಲಿ ಹಿಂಗೆ ಬರೋಣ ಅಂದ್ಕೊಂಡೆ, ಬಟ್ ಏನು ಮಾಡೋದು, ರೂಟ್ ಮಿಸ್ ಆಗಿ ಆ ಕಡೆ ಯಾವುದೋ ರೂಟಲ್ಲಿ ಹೋಗ್ಬಿಟ್ಟೆ. ನೋಡ್ತಿರ್ಬೋದು ಹೆಂಗಿದೆ ರೋಡ್ ಗೈಸ್, ಹೇಳಿ. ಯಾಕೋ ತಿರ್ಗೋ ಲೂಸ್ ಆಗೋ ಥರ ಕಾಣಿಸ್ತಿದೆ, ಕರೆಕ್ಟಾಗಿ ಕಾಣಿಸ್ತಿದೆಯೋ ಏನು. ಸೊ ನೋಡಿ ಹೆಂಗಿದೆ. ನೋಡಿ ಪ್ಲೇಸು, ಹೆಂಗಿದೆ ಗೈಸ್ ರೋಡು. ನನಗೆ ಯಾವಾಗಲೂ ಈ ಥರ ಪ್ಲೇಸಲ್ಲಿ ಓಡಾಡೋಕ್ಕೆ ತುಂಬ ಇಷ್ಟ. ಅದು ಒಬ್ಬನೇ ಆಗಿರಬೇಕು, ಜೊತೆಗೆ ಫ್ರೆಂಡ್ಸ್ ಇದ್ದರು ಓಕೆ, ಒಬ್ರಿಬ್ರು ಇದ್ರು ನೋಡಿ ಹಿಂಗಿದೆ ಪೀಸಾಗಿ. ಒಬ್ಬರದು ಡಿಸ್ಟರ್ಬೆನ್ಸ್ ಅನ್ನೋದೇ ಇಲ್ಲ ಇಲ್ಲಿ. ಸೊ ಮುಂದೆ ಏನೋ ಇದೆ ಗೈಸ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನೋಡ್ತಿರ್ಬೋದು ನಾಯಿನ, ಅಯ್ಯಪ್ಪ ನಾಯಿ ನೋಡ್ಕೊಂಡು ಏನೋ ಅನ್ಕೊಂಡ್ಬಿಟ್ಟಪ್ಪ, ಭಯ ಆಗೋಯ್ತು ಒಂದು ಕ್ಷಣ. ಯಾಕಂದರೆ ಒಬ್ಬನೇ ಇದ್ದೀನಿ ಈ ರೋಡಲ್ಲಿ. ಭಯ ಅಂದರೆ ಗೊತ್ತಿಲ್ಲ ಏನು ಪ್ರಾಣಿ. ನೋಡಿ ಇವಾಗ ಒಂದು ಗಾಡಿ ಬರ್ತಿದ್ದೆ, ಅಲ್ಲಿಂದ 2 ಗಾಡಿ, ಅಷ್ಟು ದೂರದಿಂದ ಬಂದಿದ್ದಕ್ಕೂ ಇವಾಗ ಒಂದು ಗಾಡಿ ಕಾಣ್ತೈತೆ. ಓಡಾಡ್ತಾವೆ ಗಾಡಿ, ಇಲ್ಲ ಅಂತಿಲ್ಲ, ಬಟ್ ತುಂಬ ಕಡಿಮೆ, ತುಂಬ ರೇರ್ ಅಂದರೆ ರೇರು. ನಾವು ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದ್ದೀವಿ ಅಂದರೆ ಯಾರೋ ಒಬ್ಬರು ಬಂದರೆ ಬರ್ಬೋದು, ಇಲ್ಲಾಂದರೆ ಇಲ್ಲ, ಆ ಥರ. ನೋಡಿ ಇಲ್ಲಿಗೆ ಫಾರೆಸ್ಟ್ ಏರಿಯಾ ಮುಕ್ತಾಯ. ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೂ. ನೋಡಿ ಆಫ್ ರೋಡು, ಗಾಡಿ ಏನು ಫಾಸ್ಟಾಗಿ ಓಡಿಸ್ತೀವಿ ಅಂದರೆ ಇಲ್ಲಿ ಸ್ಕಿಡ್ಡಾಗಿ ಎದವಾಗಬೇಕಾಗುತ್ತೆ ಅಷ್ಟೇ. ನೀಟಾಗಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ನೋಡಿ ಆಲ್ಮೋಸ್ಟ್ ನಾನು ಈ ಥರ ಪ್ಲೇಸಲ್ಲಿ ಓಡಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ಸಿಗೋ ವೈಬೇ ಬೇರೆ. ಅದು ಒಬ್ಬನೇ ಹೋದ್ರಂತೂ ಅದು ಏನೋ ಒಂಥರ. ಇಲ್ಲಿ ಮಾಮೂಲಿ ರೋಡ್ ಬರುತ್ತೆ, ಇವಾಗ ಇಲ್ಲಿಂದ ಆರಾಮಾಗಿ
ಹೋಗ್ತಾ ಇರೋದೆ ಒಂಥರ ಹಳ್ಳಿ ವೈಬ್ ಕೊಡುತ್ತೆ ಈ ಊರು. ಇಲ್ಲಿಂದ ಎಲ್ಲೋ ಹಳ್ಳಿಲೇ ಇದೀವೇನೋ ಅನ್ನೋ ಥರ ನೋಡಿ. ಮಸ್ತಾಗಿದೆ ಪ್ಲೇಸ್ಗಳೆಲ್ಲ. ಸೊ ಯಾವುದಪ್ಪ ರೋಡು ಮರ ಬಿದ್ದಿದೆಯಾ ಏನು ಕತೆ? ಇಲ್ಲ ಬಿದ್ದಿಲ್ಲ, ರೋಡ್ ಜೊತೆನೇ ಬೆಳೆದ್ಬಿಟ್ಟೈತೆ. ಹಿಂಗಿರ್ಬೇಕು ಮನೆಗಳಂದರೆ. ಸುತ್ತ ಜಮೀನು, ಹಸು, ಪ್ರಾಣಿ, ಪಕ್ಷಿಗಳು. ನೋಡಿ ಇಲ್ಲೊಂದು ನಮ್ಮ ಬಾಸ್ ಬಂದರು. ನಮಸ್ಕಾರ ಬಾಸು. ಇನ್ನೊಬ್ರು ನಮ್ಮ ಬಾಸ್ಗೊಂದು ನಮಸ್ಕಾರ ಆಗ್ತಾ ಮುಂದೆ ಹೋಗೋಣ. ಮನೆ ಅಂದರೆ ಹೆಂಗಿರ್ಬೇಕಂದ್ರೆ ಸುತ್ತ ಜಮೀನುಗಳಿರಬೇಕು, ಸೆಂಟ್ರಲ್ ನಮ್ಮ ಮನೆ ಇರಬೇಕು. ಅಲ್ಲಿ ಬರೀ ಪಕ್ಷಿ, ಪ್ರಾಣಿ ಇವನ್ನೇ ಸಾಗಾಣಿಕೆ ಮಾಡ್ಕೊಂಡು ನೆಮ್ಮದಿಯಾಗಿ ಸುತ್ತ ಕಾಡಲ್ಲಿ ಇದ್ದರೆ ಹೆಂಗಿರ್ತದೆ ಹೇಳಿ. ನಮ್ಮ ದೇಶ ಹಂಗೆ ಗಾಯ್ಸ್ ಜೀವನ ಹೆಂಗೆ ಅಂದರೆ ಅಲ್ಲಿರೋರಿಗೆ ಇದು ಇಷ್ಟ ಆಗಲ್ಲ, ಇಲ್ಲಿರೋರಿಗೆ ಏನಂತಾರಲ್ಲ ಹಳ್ಳಿಯವ್ರಿಗೆ ಸಿಟಿ ಇಷ್ಟ ಆಗುತ್ತೆ, ಸಿಟಿಯವ್ರಿಗೆ ಹಳ್ಳಿ ಇಷ್ಟ ಆಗುತ್ತೆ. ಯಾವುದನ್ನೂ ಯಾರು ಅವ್ರು ಇರೋ ಪ್ಲೇಸ್ನ ಯಾರೂ ಇಷ್ಟಪಡಲ್ಲ. ಬೇರೆಯವ್ರ ಥರ ಇರೋಕ್ಕೇ ಇಷ್ಟಪಡೋದು ಆಲ್ಮೋಸ್ಟ್ ಎಲ್ರಿಗೂ. ಸೊ ಎಲ್ಲರೂ ಯಾರ್ಯಾರು ಎಲ್ಲಿದ್ದೀರೋ ಅಲ್ಲೇ ಖುಷಿಯಾಗಿರಿ. ನೀವು ಎಲ್ಲಿ ಇರ್ತೀರ ಅನ್ನೋದು ಮುಖ್ಯ ಅಲ್ಲ, ಬಟ್ ಎಲ್ಲೇ ಇದ್ರೂ ಖುಷಿಯಾಗಿರ್ತೀವಿ ಅನ್ನೋದು ಮುಖ್ಯ. ಸರಿನಾ? ನೀವಿರೋ ಪ್ಲೇಸಲ್ಲೇ ನೀವು ಖುಷಿಯಾಗಿರ್ಬೋದು. ನೀವು ಸಿಟಿಗೆ ಹೋಗ್ಬೇಕು, ಸಿಟಿಲೇ ಎಂಜಾಯ್ ಮಾಡಬೇಕು ಅಂತಂತ ಅಲ್ಲಿ ಅಂತೀರ. ಸಿಟಿಲಿರೋರು ಹಳ್ಳಿಲಿದ್ದರೆ ಸಾಕಪ್ಪ ನೆಮ್ಮದಿಯಾಗಿರ್ಬೋದು ಅಂತ ಸಿಟಿಲಿರೋ ಅಂತಾರೆ. ಸೊ ಈ ಎರಡು ಎಕ್ಸ್ಪೀರಿಯನ್ಸು ಅನುಭವಿಸ್ದ ನಾನು ಹೇಳ್ತಿದ್ದೀನಿ. ನೀವು ಎಲ್ಲಿದ್ದೀರೋ ಅಲ್ಲಿದ್ಕೊಂಡೆ ಖುಷಿ ಪಡಿ, ಓಡಾಡಿ ಬ್ಯಾಡನಲ್ಲ, ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಬಟ್ ಎರಡಕ್ಕೂ ಕಂಪೇರ್ ಮಾಡಿದಾಗ ಹಳ್ಳಿ ಲೈಫೇ ಬೆಸ್ಟ್ ಅಂತ ನನಗನ್ಸುತ್ತೆ. ಯಾಕಂದರೆ ಹಳ್ಳಿ ವೈಬೇ ಬೇರೆ, ಹಳ್ಳಿಲಿರೋ ಜನನೇ ಬೇರೆ, ಅಲ್ಲಿರೋ ವಾತಾವರಣನೇ ಬೇರೆ. ಆ ಥರ ವಾತಾವರಣ ಸಿಟಿಲಿ ನಾವು ನೋಡೋಕ್ಕಾಗಲ್ಲ. ಮತ್ತೆ ಇದನ್ನಪ್ಪ ಇಲ್ಲ. ನಮಸ್ಕಾರ ಬಾಸ್. ಬಿಸಿಯಪ್ಪ ನೋಡಿ ಹಕ್ಕಿಗಳು, ಪಕ್ಷಿಗಳು. ಸೊ ಇವಾಗ ಹೊಸಕೋಟೆ ಹೋಗಿ ಸುಮಾರು ದಾರಿಗಳಿದ್ದಾವೆ. ನಾನು ಮಾತ್ರ ಈ ರೂಟ್ನ ಚೂಸ್ ಮಾಡ್ತೀನಿ ಯಾವಾಗಲೂ. ಯಾಕಂದರೆ ಅದೇನೋ ಒಂಥರ ಮಜಾ ರೀ ಈ ರೋಡಲ್ಲಿ ಹೋಗೋಕ್ಕೆ. ಏನೋ ಕಾಡಲ್ಲಿ ಯಾವುದೋ ಬೇರೆ ಎಲ್ಲೋ ಊರಿಗೆ ಹೋಗಿದ್ದೀನಿ ಅನ್ನೋ ಥರ ಅವನಿಗೆ ಫೀಲ್. ಎಲ್ಲೋ ದೂರದ ಕಾಡಲ್ಲಿ ಹೋಗ್ತಾಯಿದ್ದೀನಿ ನಾ ಫೀಲ್. ಸಿಟಿಲಿ ಹೋಗ್ಬೋದು, ಏರ್ಪೋರ್ಟ್ ರೂಟಲ್ಲಿ ಮೇನ್ ರೋಡಲ್ಲಿ ಹೋಗ್ಬೋದು, ಇಲ್ಲ ಅಂತಿಲ್ಲ. ಬಟ್ ಎಷ್ಟು ಸಲ ಅಂತ ನೋಡಿದ ಗಾಡಿಗಳನ್ನೇ ನೋಡಿಕೊಂಡು ನೋಡಿ ಹೆಂಗಿದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿ ಇಂಥ ಲೈಫಲ್ಲಿ ಆರಾಮಾಗಿ ಹಿಂದೆ ಸೈಡ್ ನಾನೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಶಟ್ಲಿಕ್ಕೆ ಕೊಡ್ತವ್ರೆ. ಹಳ್ಳಿ ಇನ್ನೇನು ನೋಡೋಕೆ ಹೋಗ್ಬಾರ್ದು ಅಂತ ಅಂದ್ಕೊತೀನಿ. ಆಗ್ತಿರುತ್ತೋ ಇಲ್ವೋ ನೋಡೋದು ಬೇಡ ಅಂತ ಅಂದ್ಕೊತಾ ಇರ್ತೀನಿ. ಆದರೂ ಆಗ್ತಿರುತ್ತೋ ಇಲ್ಲ ಇನ್ನೊಂದು ಸರಿ ನೋಡಪ್ಪ ಅಂತ ಅನಿಸುತ್ತೆ. ಸೊ ಎಷ್ಟು ಡಿಸ್ಟರ್ಬೆನ್ಸ್ ಇದೆಯೋ ನಂಗೆ ಗೊತ್ತಿಲ್ಲ. ಈಗ ನಾಯ್ಸ್ ಏನೋ ಬರುತ್ತವನೋ ಅದೇ ಮಾಡ್ಕೊಳ್ಳಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಮ್ಮ ಊರು. ಅಗೇನ್
ಹುಡುಗ ಡ್ರಾಪ್ ಕೇಳ್ತಾವನೆ ಕೊಡೋಣ.